ನನಗೆ ಶಂಕರಾಚಾರ್ಯರು ಸಂಸ್ಕೃತದಲ್ಲಿ ಬರೆದ ನಿರ್ವಾಣ ಶತಕಂ ಪುಸ್ತಕ ನನಗೆ ತುಂಬ ಇಷ್ಟ ಆಗಿದೆ. ಯಾಕಪ್ಪ ಈ ಪುಸ್ತಕ ನನಗೆ ಇಷ್ಟ ಆಗಿದೆ ಅಂದರೆ, ಶಂಕರಾಚಾರ್ಯರು ನಿರ್ವಿಕಲ್ಪ ಸಮಾಧಿಯಲ್ಲಿರೋ ಸಮಯದಲ್ಲಿ ಅವ್ರ ಶಿಷ್ಯರು ಅವ್ರ ಹತ್ರ ಬಂದ್ಬಿಟ್ಟು, ನನಗೆ ವೇದ ಅಂತ ಅರ್ಥ ಆಗಲ್ಲ, ವೇದಾಂತದಲ್ಲಿ ಬ್ರಹ್ಮಸೂತ್ರ ಇದೆ, ಭಗವದ್ಗೀತೆ ಇದೆ, ಉಪನಿಷತ್ತಿದೆ, ಇದೆಲ್ಲ ನನಗೆ ಅರ್ಥ ಆಗಲ್ಲ, ಸರಳವಾದ ರೀತಿಯಲ್ಲಿ ನನಗೆ ಯಾವುದೋ ಹೇಳಿದ್ರೆ ನನಗೆ ಆತ್ಮಜ್ಞಾನ ಪಡಿಬೋದು, ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿದಾಗ ಆಗ ತಯಾರಾಗಿದ ಪುಸ್ತಕನೇ ನಿರ್ವಾಣ ಶತಕ. ಇದರಲ್ಲಿ 6 ಮಹಾವಾಕ್ಯ ಇದೆ. ಯಾಕೆ ನನಗೆ ಈ ಪುಸ್ತಕ ಇಷ್ಟ ಆಯ್ತು ಅಂದರೆ, ವೇದಾಂತದಲ್ಲಿರುವ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ, ಅಹಮಾತ್ಮ ಬ್ರಹ್ಮ, ಪ್ರಜ್ಞಾನ ಬ್ರಹ್ಮ, ತತ್ವಮಸಿ, ಈ 4 ಮಹಾವಾಕ್ಯ ಇದರಲ್ಲಿದೆ. ಇದು ಯಾಕಪ್ಪ ಎಲ್ಲರೂ ಓದಬೇಕು ಅಂದರೆ, ಈ ಪುಸ್ತಕದಲ್ಲಿ ಆಮೇಲೆ ಸ್ಥೂಲ 24 ತತ್ವಗಳಿಂದಾದ ಸ್ಥೂಲ ಶರೀರದ ಬಗ್ಗೆ ಸಂಕ್ಷಿಪ್ತ ವಿವರಣೆ ಇದೆ. ಆಮೇಲೆ 19 ತತ್ವಗಳಾದ ಸೂಕ್ಷ್ಮ ಶರೀರದ ಬಗ್ಗೆ ಇದಿದೆ. ಆಮೇಲೆ ತತ್ವಗಳೇ ಇಲ್ಲದ ಇರುವಂತಹ ಕಾರಣ ಶರೀರದ ಬಗ್ಗೆನೂ ಇದಿದೆ. ಇವುಗಳನ್ನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಮೇಲಿರುವಂತಹ ಆತ್ಮದ ವಿವರಣೆ ಈ ಪುಸ್ತಕದಲ್ಲಿ. ಅದಕ್ಕೆ ಈ ಪುಸ್ತಕ ನನಗೆ ತುಂಬ ಇಷ್ಟ. ಈ ಪುಸ್ತಕದಲ್ಲಿ ಏನಿದೆ ಅಂತ ಅದು 6 ವಾಕ್ಯ, ಒಂದೊಂದು ವಾಕ್ಯದಲ್ಲಿ 6 ಶಬ್ದ ಇದೆ. ಒಂದೊಂದು ನಾನು ತಿಳಿಸ್ಕೊಡ್ತೇನೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಮು ನ ಸ್ತೋತ್ರ ಜೀವೇ ನ ಚಿಗ್ರಾನ ನೇತ್ರೆ ನೈಚ್ಕೊಮ್ಮೋ ಭೂಮಿನ ತೇಜನ ವಾಯು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಅಂದರೆ ಅಂತಃಕರಣಗಳಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಾನಲ್ಲ ಅಂತಾರೆ. ಆಮೇಲೆ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ಚರ್ಮ, ಈ ನಾಲಿಗೆ, ಇದನ್ನು ನಾನಲ್ಲ. ಆಮೇಲೆ ಬಂದು ಪಂಚಭೂತಗಳಾದ ಶರೀರ, ಪಂಚಭೂತಗಳು ಉತ್ಪನ್ನವಾದ ಶರೀರ, ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಇವುಗಳಿಂದ ಆದ ಶರೀರ ನಾನಲ್ಲ. ನಾನು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ, ನಾನು ಸಚಿದಾನಂದ ಸ್ವರೂಪ, ನಾನು ಯಾವಾಗಲೂ ಆನಂದದಲ್ಲಿರುವಂಥವನು ಅಂತ ಮೊದಲನೇ ಸಾಲಲ್ಲಿ ವಾಕ್ಯದಲ್ಲಿ ಸಿಗುತ್ತೆ. ಎರಡನೇದು ನಕ್ಷಪ್ರಾಣ ಸಂಚೋ ನಾವೈ ಪಂಚವಾಯು ನಾವ ಸಪ್ತಧಾತು ನಾವು ಪಂಚಕೋಶ ನಾವು ಆತ್ಮನಿ ಪಾದಸ ಸೋಪಸ್ಥ ಪಾಯು ಚಿದಾನಂದ ರೂಪಂ ಶಿವೋಹಂ ಶಿವಂ. ಪ್ರಾಣಗಳಾದ ಪ್ರಾಣವಾಯು, ಅಪಾನವಾಯು, ಜ್ಞಾನವಾಯು, ಉದಾನವಾಯು, ಶ್ರವಣವಾಯು ನಾನಲ್ಲ. ಆಮೇಲೆ ಸಪ್ತಧಾತುಗಳು ನಾವು ಆಹಾರ ರಸ ಆಗುತ್ತೆ, ರಕ್ತ ಆಗುತ್ತೆ, ಮಾಂಸ ಆಗುತ್ತೆ, ಕೊಬ್ಬಾಗುತ್ತೆ, ಮೂಳೆ ಆಗುತ್ತೆ, ಮಜ್ಜೆ ಆಗುತ್ತೆ, ನೀರಾಗುತ್ತೆ. ಈ 7 ಸಹ ನಾನಲ್ಲ, ಸಪ್ತಧಾತು. ಪಂಚಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಕೋಶಗಳು ನಾನಲ್ಲ. ಆಮೇಲೆ ಪಂಚಕರ್ಮಗಳು ಕೈ, ಕಾಲು, ಬಾಯಿ, ಗುದ, ಜನೇಂದ್ರ, ಇವುಗಳು ನಾನಲ್ಲ. ನಾನು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತ ಹೇಳ್ತೇನೆ. ಆಮೇಲೆ ನಾನೇ ದ್ವೇಷರಾಗು, ನಾನೇ ಲೋಭ ಮೋಹ ಮದನೈವ ಮೇವ ಮಾಸ್ತರ್ಯ ಭಾವ ನಾ ಧರ್ಮ ನಾ ಅರ್ಥ ನಾ ಕಾಮ ನಾ ಮೋಕ್ಷ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಅರಿಷ್ಟ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರ್ಯಗಳು ನಾನಲ್ಲ. ಆಮೇಲೆ ಪುರುಷಾರ್ಥಗಳು, ಧರ್ಮ, ಯಾವುದು ಮುಕ್ತಿ ಮೋಕ್ಷ ಪಡಿಬೇಕಾದ್ರೆ ಪುರುಷ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ಥ ಪುರುಷಾರ್ಥ ಸಿದ್ಧಾರ್ಥ ಅಂತಾರೆ. ಈ ಪುರುಷಾರ್ಥಗಳು ನನಗೆ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಮುಕ್ತಿಯಲ್ಲಿದ್ದೀನಿ. ನಾನು ಸದಾನಂದ ರೂಪಂ ಚಿದಾನಂದ ರೂಪಂ ಶಿವೋಹಂ ಶಿವೋಂ ಅಂತ ಹೇಳ್ತೇನೆ. ಆಮೇಲೆ ನಾ ಪುಣ್ಯಂ ನಾ ಪಾಪಂ ನಾ ಸೌಖ್ಯಂ ನಾ ದುಃಖಂ ನಾ ಮಂತ್ರಂ ನಾ ತೀರ್ಥಂ ನಾ ವೇದ ನಾ ಯಜ್ಞ ನಾ ಭೋಜನ ಇವ ಭೋಜನ ಭೋಕ್ತ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಇದು ಪಾಪ ಪುಣ್ಯಗಳು ನನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಸುಖ ದುಃಖಗಳು ನನಗೇನು ಬೇಕಾಗಿಲ್ಲ. ನಾನು ವೇದ, ಮಂತ್ರ, ತೀರ್ಥ, ಯಾಗ, ಯಜ್ಞಗಳು ಯಾವುದು ನನಗೆ ಬೇಕಾಗಿಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಅನುಭವ ಮಾಡುವನು ನಾನಲ್ಲ, ಅನುಭವಿಸುವನು ನಾನಲ್ಲ. ಪಂಚತನ್ ಮಾತ್ರ ಅಂತಾರೆ. ಒತ್ತರ, ಶಬ್ದ, ಬೆಳಕು, ರುಚಿ, ವಾಸನೆ ಅಂದರೆ ಇವುಗಳಿಂದ ನಮ್ಮ ಇಂದ್ರಿಯ ಸುಖ, ಇವುಗಳು ನನ್ನ ಅವಶ್ಯಕತೆ ಇಲ್ಲ. ನಾನು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತ ಹೇಳ್ತಾರೆ. ಆಮೇಲೆ ನಾನೇ ಮುಕ್ತಿ ಸಂಖ್ಯಾ ನಾನೇ ಜಾತಿ ಭೇದ ಇದನೈವ ಮೇನೈವ ಮಾತಾನ ಜನ್ಮ ನಾ ಬಂದು ನಾ ಮಿತ್ತು ಗುರುನೈವ ಶಿಷ್ಯ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ನನಗೆ ಹುಟ್ಟಿನ ಭಯ, ಸಾವಿನ ಭಯವೇ ಇಲ್ಲ ನನಗೆ. ಯಾಕೆ? ನನಗೆ ತಂದೆ ತಾಯಿ ಯಾರೂ ಇಲ್ಲ, ಗುರು ಶಿಷ್ಯರು ಯಾರು ಇಲ್ಲ, ಬಂಧು ಬಲಗಳು ಯಾರು ಇಲ್ಲ. ನಾನು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ, ಸಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ. ಆಮೇಲೆ ನಿರ್ವಿಕಲ್ಪ ನಾನು ಯಾರು ಇಷ್ಟು ಹೇಳ್ಬಿಟ್ಟು ಇಲ್ಲ ನೀನು ಯಾರು ಅಂತೇಳಿ 6ನೇ ವಾಕ್ಯದಲ್ಲಿ ನಿರ್ವಿಕಲ್ಪ ನಿರಾಕಾರ ರೂಪಂ ವಿಭೂತ್ವ ಸರ್ವತ್ರ ಸರ್ವ ಅಂತರಾಮಿ ನಾಮದನೈವ ಮುಕ್ತಿನ ಮಾಯ ಚಿದಾನಂದ ರೂಪಂ ಶಿವೋಹಂ. ನಾನು ನಿರ್ವಿಕಲ್ಪ ಸಮಾಧಿಯಲ್ಲಿರುವಂತಹವನು, ನಾನು ನಿರಾಕಾರ, ನಾನು ಸರ್ವ ಅಂತರಾಮಿ, ಎಲ್ಲ ಕಡೆ ಇರುವನು. ನಾನು ಆಲ್ರೆಡಿ ಮೊದಲೇ ಮುಕ್ತಿಯಲ್ಲಿರುವಾಗ ನಾನು ಯಾವುದು ಬಂದ ನನಗೆ ಬೇಕಾಗಿಲ್ಲ. ನಾನು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತ ತುಂಬ ಸೊಗಸಾಗಿ ಹೇಳಿದರೆ.
ಆಮೇಲೆ ಇಷ್ಟು ಇನ್ನೂ ಅನ್ನಮಯ ಇನ್ನೊಂದು ಕೋರ್ಸ್ ತುಂಬಗಳು ಹೇಳಬೇಕಾಗಿದೆ. ಈ ಸಮಯ ಇಷ್ಟರಿಂದ ನಾನು ಮುಗಿಸ್ತೇನೆ. ಎರಡನೇ ಪುಸ್ತಕ ದಯವಿಟ್ಟು ಓದಬೇಕು. ಇದರಲ್ಲಿ ಫುಲ್ ವೇದಾಂತದ್ದೇ, ಫುಲ್ ವೇದಾಂತ ಮಹಾವಾಕ್ಯದ ಎಲ್ಲ ಈ ಪುಸ್ತಕದಲ್ಲಿದೆ. ಆಮೇಲೆ ಸ್ಥೂಲ ಶರೀರ ಸೂಕ್ಷ್ಮ ಎಲ್ಲನೂ ಸಂಕ್ಷಿಪ್ತವಾಗಿ ಸದ್ಗುರು ಶಂಕರಾಚಾರ್ಯ ತುಂಬ ಚೆನ್ನಾಗಿ ಬಂದರೆ ತಾವೆಲ್ಲ ಈ ಪುಸ್ತಕ ನಿರ್ಮಾಣ ಶಬ್ದ ಒಂದು ಸಿಗುವ 50 ರೂಪಾಯಿ ಅಷ್ಟೇ. ಈ ಪುಸ್ತಕ ದಯವಿಟ್ಟು ತಾವೆಲ್ಲ ಓದಬೇಕು. ತತ್ವಗಳ ಬಗ್ಗೆ ಕೇಳಿದ್ವಿ. ಶ್ರೀ ವೀರೇಶ್ ಡಿಯಾರ್ ಅವರು ಮಾತಾಡಬೇಕು. ಅದ ನಂತರ ಶ್ರೀ ರಮೇಶ್ ನಾಯ್ಡು ಅವರು